ನಾನು ಅಡ್ವೊಕೇಟ್ ಸೋಮನಾಥ್. ಚೆಕ್ ಬೌನ್ಸ್ ಕೇಸ್ನಲ್ಲಿ ಆರೋಪಿಗೆ ಸಂಬಂಧಪಟ್ಟಂತೆ ಕೆಲವು ವಿಷಯಗಳನ್ನು ತಿಳಿದುಕೊಳ್ಳೋಣ. ಆರೋಪಿ ಅಂದರೆ ಚೆಕ್ಕನ್ನು ಕೊಟ್ಟಾತ. ಚೆಕ್ಕನ್ನು ಕೊಡುವ ಪ್ರಮೇಯ ಏಕೆ ಬರುತ್ತದೆ? ಒಂದು, ನೀವು ಹಣವನ್ನು ಪಡೆದಿರಬೇಕು ಅಥವಾ ಸೇವೆಯನ್ನು ಪಡೆದಿರಬೇಕು. ಅಂಥ ಪಡೆದ ಹಣ ಅಥವಾ ಸೇವೆಗೆ ಪ್ರತಿಫಲವಾಗಿ ನೀವು ಪಾವತಿಯನ್ನು ಚೆಕ್ ಮೂಲಕ ಮಾಡಿರಬೇಕು. ಅಂಥ ಚೆಕ್ನಲ್ಲಿ ನಮೂದಿಸಿದ ಹಣಕ್ಕೆ ಸರಿಯಾದ ವ್ಯವಸ್ಥೆಯನ್ನು ಬ್ಯಾಂಕಿನಲ್ಲಿ ಮಾಡಲಿಕ್ಕೆ ನಿಮಗೆ ಆಗಲಿಲ್ಲ. ಆದ್ದರಿಂದ ಆ ಚೆಕ್ಕು ನಿಮ್ಮ ಬ್ಯಾಂಕ್ನಲ್ಲಿ ದಾಖಲಿಸಿದಾಗ ಬೌನ್ಸ್ ಆಯಿತು. ಆದ ಕಾರಣ ನೀವು ಚೆಕ್ ಬೌನ್ಸ್ ಕೇಸ್ನ ಅಡಿ ಆರೋಪಿಗಳು ಆದಿರಿ. ಈ ತೆರನಾದ ಆರೋಪದಲ್ಲಿ ಸಿಕ್ಕಿ ಹಾಕಿಕೊಂಡಾಗ ನೀವು ಹಣವನ್ನು ಕೊಡಬೇಕು. ಅಂದರೆ ನಿಮ್ಮನ್ನು ಆರೋಪದಿಂದ ಮುಕ್ತರನ್ನಾಗಿ ಮಾಡಬಹುದು. ನಿಮಗೆ ತತ್ಕಾಲ ಹಣವನ್ನು ಹೊಂದಿಸಲಿಕ್ಕೆ ಸಾಧ್ಯವಿಲ್ಲ. ನೀವು ಕಂಪ್ಲೇಂಟ್ನೊಂದಿಗೆ ಮಾತನಾಡಿ ಕಾಲಾವಕಾಶಕ್ಕಾಗಿ ಕೇಳಿಕೊಂಡಿದ್ದೀರಿ. ಅವರು ನಿಮಗೆ ಕಾಲಾವಕಾಶವನ್ನು ಕೊಡಲು ನಿರಾಕರಿಸುತ್ತಿದ್ದಾರೆ. ಇದು ಒಂದು ಕಾರಣವಾಗಬಹುದು. ಇನ್ನೊಂದು, ಕಂಪ್ಲೇನೆಂಟ್ ನಿಮ್ಮನ್ನು ಬೆದರಿಸುತ್ತಿದ್ದಾರೆ. ಇದು ಇನ್ನೊಂದು ನಮೂನೆಯಾಗಬಹುದು. ಹೀಗೆ ನಾನಾ ವಿಧದಲ್ಲಿ ನೀವು ತೊಂದರೆಗೆ ಸಿಲುಕಿ ಹಾಕಿಕೊಂಡಿರಬಹುದು. ನಿಮಗೆ ಕಾಲಾವಕಾಶ ಬೇಕಾಗಿದ್ದರೆ ಕಂಪ್ಲೇನೆಂಟ್ ಕಾಲಾವಕಾಶವನ್ನು ಕೊಡುತ್ತಿಲ್ಲವಾದರೆ ಅಂತಹ ಕಾಲಾವಕಾಶವನ್ನು ನಿಮಗೆ ಕಾನೂನು ಕೊಡುತ್ತದೆ. ಹೇಗೆ ಅಂತ ತಿಳಿದುಕೊಳ್ಳೋಣ. ಚೆಕ್ ಬೌನ್ಸ್ ಕೇಸ್ನಲ್ಲಿ ಲಿಮಿಟೇಷನ್ ಅನ್ನೋ ಒಂದು ಅವಕಾಶ ಇದೆ. ಈ ಲಿಮಿಟೇಷನ್ ಅಂದರೆ ಏನು? ಅವಧಿ. ನೀವು ಚೆಕ್ ಕೊಟ್ಟಾದ ಮೇಲೆ 3 ತಿಂಗಳ ಒಳಗೆ ಕಂಪ್ಲೇನೆಂಟ್ ಅದನ್ನು ತನ್ನ ಬ್ಯಾಂಕ್ನಲ್ಲಿ ಹಾಜರುಪಡಿಸಬೇಕು. ಅಂದರೆ ಸುಮಾರು 2 ರಿಂದ 2.5 ತಿಂಗಳವರೆಗೆ ನಿಮಗೆ ಕಾಲಾವಕಾಶ ಇರುತ್ತದೆ. ಆ ನಂತರ ಅವನು ಚೆಕ್ಕನ್ನು ಬ್ಯಾಂಕ್ನಲ್ಲಿ ದಾಖಲು ಮಾಡಿದ ಮೇಲೆ ಚೆಕ್ ಬೌನ್ಸ್ ಆದ ದಿನಾಂಕ ನಮೂದಾಗುತ್ತದೆ. ಚೆಕ್ ಬೌನ್ಸ್ ಆದ ದಿನಾಂಕದಿಂದ 30 ದಿನಗಳ ಒಳಗೆ ಆತ ನಿಮಗೆ ಒಂದು ನೋಟಿಸನ್ನು ಕೊಡುತ್ತಾನೆ. ಅಂಥ ನೋಟಿಸ್ ನಿಮಗೆ ತಲುಪಿದ 15 ದಿನಗಳವರೆಗೆ ಹಣವನ್ನು ಪಾವತಿಸಲು ನಿಮಗೆ ಅವಕಾಶ ಇರುತ್ತದೆ. ಆ 15 ದಿನಗಳಲ್ಲಿ ನೀವು ಹಣವನ್ನು ಪಾವತಿಸಲಿಲ್ಲವಾದರೆ ಮುಂದೆ 1 ತಿಂಗಳಿನಲ್ಲಿ ಆತ ಕೋರ್ಟ್ನಲ್ಲಿ ಕೇಸನ್ನು ದಾಖಲು ಮಾಡಬಹುದು. ಹೀಗೆ ಕೇಸ್ ದಾಖಲಾದ ಮೇಲೆ ನಮ್ಮ ಇತ್ತೀಚಿನ ಒಂದು ಕೇಸ್ನ ಪ್ರಕಾರ 18 ತಿಂಗಳಾದ ಮೇಲೆ ಕೇಸ್ ಎವಿಡೆನ್ಸಿಗೆ ಬಂತು. ಅಂದರೆ ಈ 18 ತಿಂಗಳು ಮತ್ತು 2.5 ತಿಂಗಳು ನೋಟಿಸ್ ಕೊಟ್ಟಾದ ಮೇಲೆ, ನೋಟಿಸ್ ಕೊಡಲು 30 ದಿನ, ನಿಮಗೆ ಹಣವನ್ನು ಪಾವತಿಸಲು 15 ದಿನ, ಮತ್ತು ಆತನಿಗೆ ಕೇಸ್ ದಾಖಲಿಸಲು 30 ದಿನ. ಹೀಗೆ 2.5 ತಿಂಗಳು ಮತ್ತು ಈಗ 18 ತಿಂಗಳು. ಎಷ್ಟು ತಿಂಗಳಾಯಿತು? 20.5 ತಿಂಗಳಾಯಿತು. ಮೊದಲನೇದು 2.5 ತಿಂಗಳು, 23 ತಿಂಗಳುಗಳ ಅವಧಿ. ಅಂದರೆ ಸನೇಪ 2 ವರ್ಷಗಳ ಅವಧಿ ನಿಮಗೆ ಕಾನೂನು ಪ್ರಕಾರವೇ ಸಿಕ್ಕಿತು. ಈ ಅವಧಿಯಲ್ಲಿ ನೀವು ಪ್ರಯತ್ನ ಮಾಡಿ ಹಣವನ್ನು ಹೊಂದಿಸಿ ಪಾವತಿಸಲು ಪ್ರಯತ್ನಿಸುವುದು. ನಿಮಗೆ 1 ದಿನವೂ ಕಾಲಾವಕಾಶವನ್ನು ಕೊಡಲು ಒಪ್ಪದ ಕಂಪ್ಲೇನೆಂಟ್ ಈಗ ನಿಮಗೆ 2 ವರ್ಷಗಳ ಕಾಲಾವಕಾಶವನ್ನು ಕೊಟ್ಟಿದ್ದಾನೆ. ನೀವು ಪಾವತಿಸಿದ್ದಾದರೆ ನೀವು ಕೇಸ್ನಿಂದ ಅವತ್ತೇ ತಪ್ಪಿಸಿಕೊಂಡು ಬಿಡುತ್ತೀರಿ. ಇದರ ಹೊರತಾಗಿ ನೀವು ತಿಳಿದಿರಬೇಕಾದ ಇತರೆ ವಿಷಯಗಳು ಏನು ಅಂದರೆ, ನೀವು ಚೆಕ್ಕನ್ನು ಏಕೆ ಕೊಟ್ಟಿರಿ ಅನ್ನೋ ವಿಷಯಕ್ಕೆ ಸಂಬಂಧಿಸಿದಂತೆ ನಿಮ್ಮ ಮತ್ತು ಕಂಪ್ಲೇನೆಂಟ್ ನಡುವೆ ಒಂದು ಅಗ್ರಿಮೆಂಟ್ ಇರಬೇಕು. ಅಂಥ ಅಗ್ರಿಮೆಂಟನ್ನು ಮಾಡಿಕೊಂಡು ಬಿಡಿ. ಆಮೇಲೆ ನಿಮಗೆ ಎಷ್ಟು ಹಣ ಕೊಡಬೇಕು, ಅದರಲ್ಲಿ ಸ್ವಲ್ಪವನ್ನಾದರೂ ಕೊಡಲಿಕ್ಕೆ ಸಾಧ್ಯವಾದರೆ ಕೊಟ್ಟು ಅದಕ್ಕೆ ಪಾವತಿಯನ್ನು ಪಡೆದು ಉಳಿದ ಹಣದ ಪಾವತಿಗಾಗಿ ಕಂಪ್ಲೇನೆಂಟ್ನಲ್ಲಿ ಕಾಲಾವಕಾಶವನ್ನು ಕೇಳಿ ಮತ್ತು ಈ ತೆರನಾದ ವ್ಯವಹಾರವನ್ನು
ಲೇಖಿ ಮೂಲಕ ನಿಮ್ಮಿಬ್ಬರ ನಡುವೆ ಬರೆದಿಟ್ಟುಕೊಳ್ಳಿ. ಮತ್ತು ನಿಮ್ಮಿಬ್ಬರ ನಡುವಿನ ವ್ಯವಹಾರವನ್ನು ನೀವು ಲೆಕ್ಕಪತ್ರದಲ್ಲಿ ತೋರಿಸಬಹುದಾದರೆ ತೋರಿಸಿಟ್ಟುಕೊಳ್ಳಿ. ಉದಾಹರಣೆಗೆ GSTಗೆ ಸಂಬಂಧಪಟ್ಟಿದ್ದಿತ್ತಂದ್ರೆ GST ಒಳಗೆ ಕಾಣಿಸೋದು, ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಗೆ ಪಟ್ಟಿದ್ದಿತ್ತು ಅಂದ್ರೆ ITR ಫೈಲ್ ಮಾಡೋ ಹೊತ್ತಿನಾಗ ಕಾಣಿಸೋದು. ಈ ಥರ ಈ ಚೆಕ್ ಬೌನ್ಸ್ ಕೇಸಿಗೆ ಸಂಬಂಧಪಟ್ಟಂತೆ ಉಚ್ಚ ನ್ಯಾಯಾಲಯದಲ್ಲಿ ಕೊಟ್ಟ ಹೇಳಿಕೆಗಳು ಮತ್ತು ತೀರ್ಮಾನಗಳು ಸಹ ನಿಮಗೆ ಉಪಯೋಗಕ್ಕೆ ಬರಬಹುದು. ನಿಮಗೆ ಉಪಯೋಗಕ್ಕೆ ಹಾಗೆ ಬರಬಹುದಾದ ಕೆಲವು ಕೇಸ್ಗಳನ್ನು ನಾನು ಇಲ್ಲಿ ಉಲ್ಲೇಖಿಸುತ್ತಿದ್ದೇನೆ. ಏಕೆಂದರೆ ಉಚ್ಚ ನ್ಯಾಯಾಲಯಗಳ ತೀರ್ಮಾನವು ಕೆಳ ನ್ಯಾಯಾಲಯಗಳ ತೀರ್ಮಾನದ ಮೇಲೆ ಬಂಧನಕಾರಿಯಾಗಿದೆ. ಆದ್ದರಿಂದ ಕೆಲ ಕೇಸ್ಗಳ ತೀರ್ಮಾನಗಳನ್ನು ಅಥವಾ ಅಂಥ ಕೇಸ್ಗಳನ್ನು ವಿಚಾರಣೆ ಮಾಡುವಾಗ ಉಚ್ಚ ನ್ಯಾಯಾಲಯಗಳು ಹೊರಡಿಸಿದ ಹೇಳಿಕೆಗಳನ್ನು ತಿಳಿದಿಟ್ಟುಕೊಳ್ಳೋಣ. ಮೊದಲನೇ ಕೇಸ್ ಅಂದರೆ ಮುಖೇಶ್ ಗುಪ್ತಾ ವರ್ಸಸ್ PK ಬಜಾಜ್. ಈ ಕೇಸ್ನಲ್ಲಿ ಉಚ್ಚ ನ್ಯಾಯಾಲಯ ಏನು ಹೇಳಿದೆ ಅಂದರೆ, ಕಂಪ್ಲೇನೆಂಟ್ ITR ಫೈಲ್ ಮಾಡಿಲ್ಲ, ಇದರ ಅರ್ಥ ಅವನಿಗೆ ಇನ್ಕಮ್ ಇಲ್ಲೇ ಇಲ್ಲ ಅಂತೇನಲ್ಲ, ಅವನಿಗೆ ಇನ್ಕಮ್ ಇರಬಹುದು ಅಂಥೇಳಿ ಈ ಕೇಸ್ನೊಳಗೆ ಹೇಳ್ಯಾರ. ಎರಡನೇದು ಕೃಷ್ಣರಾವ್ ವರ್ಸಸ್ ಶಂಕರಗೌಡ. ಈ ಕೇಸ್ನಲ್ಲಿ ಏನು ಹೇಳಿದ್ದಾರೆ ಅಂತಂದರೆ, ಆರೋಪಿಗಳು ಕಂಪ್ಲೇನೆಂಟ್ ಹೇಳೋದೆಲ್ಲ ಸುಳ್ಳು, ನಾನು ತೊಗೊಂಡೇ ಇಲ್ಲ, ನಾನು ಆತನಿಂದ ಏನನ್ನೂ ಸೇವೆ ಪಡೆದಿಲ್ಲ, ಹಣ ಪಡೆದಿಲ್ಲ ಅಂಥೇಳಿ ನೀವು ಬರೀ ಹೇಳಿದರೆ ಸಾಲದು, ನೀವು ನಿಮ್ಮ ಹೇಳಿಕೆಯನ್ನು ಸಾಬೀತು ಮಾಡಬೇಕು. ಏಕೆಂದರೆ ಚೆಕ್ ಬೌನ್ಸ್ ಕೇಸ್ನ ಅಂತರ್ಗತ ಕಾನೂನು ಒಂದು ವಿಷಯವನ್ನು ನಂಬುತ್ತೆ. ಯಾವ ವಿಷಯ? ಚೆಕ್ ಕೊಟ್ಟಾತ ಋಣಿಯಾಗಿರುತ್ತಾನೆ. ಯಾರಿಗೆ? ಚೆಕ್ ಪಡೆದಾತನಿಗೆ. ಯಾವುದೋ ಒಂದು ಕಾನೂನುಬದ್ಧ ವ್ಯವಹಾರ ನಿಮ್ಮ ನಡುವೆ ನಡೆದಿದೆ, ಅದರ ಅಂತರ್ಗತ ಆರೋಪಿಯು ಕಂಪ್ಲೇನೆಂಟ್ಗೆ ಹಣವನ್ನು ಕೊಡಬೇಕಾಗಿದೆ ಅಂಥೇಳಿ ಕಾನೂನು ನಂಬಿಬಿಡುತ್ತೆ. ಇದಕ್ಕೆ ವ್ಯತಿರಿಕ್ತವಾಗಿ ನೀವೇನಾದರೂ ಹೇಳಿದರೆ ಸಾಬೀತು ಮಾಡೋದು ಆರೋಪಿಯ ಜವಾಬ್ದಾರಿ ಆಗಿರ್ತೈತಿ. ಇದನ್ನು ನೀವು ನೆನಪಿಟ್ಕೊಳ್ಬೇಕು. ಈ ಕೇಸಿನ ತಿರುಳೆ ಅದು. ನೀವು ಬರೀ ಇಲ್ಲ ಅನ್ನಂಗಿಲ್ಲ, ಸಾಬೀತು ಮಾಡಬೇಕು. ಆಮೇಲೆ ಮೂರನೇ ಕೇಸ್ ಕಾಜಲ್ ವರ್ಸಸ್ ಮಾರ್ವಾ. ನೀವು ಕಂಪ್ಲೇನೆಂಟ್ನ ತಪ್ಪನ್ನು ಎತ್ತಿ ತೋರಿಸಿ ನಿಮ್ಮ ತಪ್ಪನ್ನು ಮುಚ್ಚಿ ಹಾಕಿಕೊಳ್ಳಲಿಕ್ಕೆ ಆಗೋದಿಲ್ಲ. ಈ ಕೇಸ್ನೊಳಗೆ ಉಚ್ಚ ನ್ಯಾಯಾಲಯ ಹಿಂಗೆ ಹೇಳಿದೆ. ಅಂದರೆ ನೀವು ಬರೀ ಕಂಪ್ಲೇನೆಂಟ್ ತಪ್ಪು ಹುಡುಗಿ ಅವ್ನು ಹಂಗೆ ತಪ್ಪು ಮಾಡ್ಯಾನ, ಹಿಂಗೆ ತಪ್ಪು ಮಾಡ್ಯಾನ ಅಂತ ಹೇಳ್ಕೊಂತ ಹೋದ್ರೆ ನೀವು ತಪ್ಪು ಮಾಡಿರ್ತಿಲ್ಲ, ಅದನ್ನು ಮುಚ್ಚಿ ಹಾಕಿದಂಗೆ ಆಗೋದಿಲ್ಲ. ನೀವು ಅವ ತಪ್ಪು ಮಾಡಿದ ಬಗ್ಗೆ ಹೇಳೋದನ್ನು ಬಿಟ್ಟು ನಿಮ್ಮ ತಪ್ಪಿನ ಬಗ್ಗೆ ಹೇಳಿ, ನೀವು ತಪ್ಪು ಮಾಡಿಲ್ಲ ಅಂತ ಸಾಬೀತು ಮಾಡಿ ಅಂಥೇಳಿ ಈ ಕೇಸ್ನೊಳಗೆ ಕೋರ್ಟು ಆರೋಪಿಗೆ ಹೇಳ್ಯದ. ಇನ್ನೊಂದು ಕೇಸ್ ಐತಿ, ಮೊಯ್ದೀನ್ ವರ್ಸಸ್ ಜಾನಿ. ಈ ಕೇಸ್ನೊಳಗೆ ಉಚ್ಚ ನ್ಯಾಯಾಲಯ ಏನು ಹೇಳ್ತೈತಿ ಅಂದ್ರೆ, ಒಂದು ವೇಳೆ ನೀವು ಬ್ಲ್ಯಾಂಕ್ ಚೆಕ್ ಕೊಟ್ಟಿರಿ ಅಂತ ಅದನ್ನು ಕಂಪ್ಲೇನೆಂಟು ಹಾಜರು ಮಾಡೋಕ್ಕಿಂತ ಪೂರ್ವದಲ್ಲಿ ತಾನೇ ತುಂಬಿ ಹಾಜರು ಮಾಡಿದ್ದಾನೆ. ಹಾಗೆ ಆತ ಚೆಕ್ಕನ್ನು ತುಂಬಿಕೊಂಡ್ರೆ ಅದು ಚೆಕ್ಕಿನಲ್ಲಾದ ಆಲ್ಟ್ರೇಷನ್ ಅನ್ಕೋದಿಲ್ಲ. ಚೆಕ್ ಆಲ್ಟ್ರೇಷನ್ ಅಂತಂದ್ರೆ ಏನಪ್ಪ? ಚೆಕ್ ಆಲ್ಟ್ರೇಷನ್ ಅಂತಂದ್ರೆ ಹೆಸರನ್ನು ತಿದ್ದೋದು, ತಾರೀಕು ತಿದ್ದೋದು, ಹಣದ ಮೊತ್ತದ ಅಂಕಿಗಳನ್ನು ತಿದ್ದೋದು, ಈ ಥರನಾದ ತಿದ್ದುಪಡಿಗಳಿಗೆ ಚೆಕ್ನಲ್ಲಿ ಆದ ಆಲ್ಟ್ರೇಷನ್ ಅಂತ ಹೇಳ್ತೀವಿ. ಇಂಥದ್ದು ಕಂಡು ಬಂದರೆ ಕಂಪ್ಲೇನೆಂಟು ತಪ್ಪಿತಸ್ಥನಾಗ್ತಾನೆ. ಆತ ಮಾಡಿದ್ದು ಅಂತ ಸಾಬೀತಾದರೆ ಆತ ಕೇಸ್ನಲ್ಲಿ ಸೋಲುತ್ತಾನೆ. ಆದರೆ ನೀವು ಕೊಟ್ಟಂಥ ಬ್ಲ್ಯಾಂಕ್ ಚೆಕ್ಕನ್ನು ಆತ ತುಂಬಿಕೊಂಡರೆ ಅದು ಆಲ್ಟ್ರೇಷನ್ ಅನ್ಸೋದಿಲ್ಲ ಅಂಥೇಳಿ ಈ ಕೇಸ್ನೊಳಗೆ ಉಚ್ಚ ನ್ಯಾಯಾಲಯ ಹೇಳ್ಯದ. ಆಮೇಲೆ ಇನ್ನು ಕೆಲವು ಹೇಳಿಕೆಗಳು ಆರೋಪಿ ಹೇಳ್ಬೋದು, ನಾನು ಸೆಕ್ಯೂರಿಟಿಗಾಗಿ ಚೆಕ್ಕನ್ನು ಕೊಟ್ಟಿದ್ದೆ, ನಾನು ಕಂಪ್ಲೇನೆಂಟ್ಗೆ ಯಾವುದೇ ತೆರನಾದ ಕಾನೂನುಬದ್ಧ ಕೆಲಸಕ್ಕಾಗಿ ಚೆಕ್ಕನ್ನು ಕೊಟ್ಟಿಲ್ಲ ಅಂತೇಳಿ ಹೇಳ್ಬೋದು. ಇಂಥ ಎಲ್ಲ ನಿಮ್ಮ ಹೇಳಿಕೆಗಳನ್ನು ನೀವು ಸಾಬೀತು ಮಾಡಬೇಕು. ಬರೀ ಹೇಳಿದರೆ ಸಾಲದು. ಈ ಎಲ್ಲ ವಿಷಯಗಳನ್ನು ತಿಳಿದುಕೊಂಡು ನೀವು ವ್ಯವಹರಿಸಿ, ನಿಮಗೆ ಒಳ್ಳೆಯದಾಗುತ್ತದೆ. ಒಳ್ಳೆಯದಾಗಲಿ.